ಬಿಜೆಪಿಯ ಶಾಸಕ ಯತ್ನಾಳ್ ಉಚ್ಚಾಟನೆಯಾಗಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪಕ್ಷದ ಹಿರಿಯರು ವರಿಷ್ಠರು ರಾಜಿ ಮಾಡಿಕೊಂಡಿರುವ ಉದಾಹರಣೆನೇ ಇಲ್ಲ. ವರಿಷ್ಠರು ಸುದೀರ್ಘವಾಗಿ ಆಲೋಚಿಸಿ ಈ ಕ್ರಮವನ್ನ ಕೈಗೊಂಡಿದ್ದಾರೆ. ಬಿಜೆಪಿ ಶಾಸಕ ಯತ್ನಾಳ್ ಅವರು ಉಚ್ಚಾಟನೆಯ ನಂತರ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪಕ್ಷದ ಹಿರಿಯರು ವರಿಷ್ಠರು ರಾಜಿ ಮಾಡಿಕೊಂಡಿರುವಂತಹ ಉದಾಹರಣೆನೇ ಇಲ್ಲ. ವರಿಷ್ಠರು ಸುದೀರ್ಘವಾಗಿ ಆಲೋಚಿಸಿ ಈ ಕ್ರಮವನ್ನ ಕೈಗೊಂಡಿದ್ದಾರೆ ಅನ್ನುವಂಥದ್ದನ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷದಲ್ಲಿನ ಕಹಿ ಘಟನೆಗಳನ್ನ ನಾನು ವರಿಷ್ಠರಿಗೆ ಹೇಳಿದ್ದೀನಿ ಅಂತ ಹೇಳಿ ಬಿಜೆಪಿ ಶಾಸಕ ಯತ್ನಾಳ್ ಉಚ್ಚಾಟನೆ ವಿಚಾರದಲ್ಲಿ ಮೊದಲ ಪ್ರತಿಕ್ರಿಯೆಯನ್ನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮೊದಲ ಪ್ರತಿಕ್ರಿಯೆಯನ್ನ ಕೊಡ್ತಾ ಈ ರೀತಿಯಾಗಿ ಹೇಳಿದ್ದಾರೆ. ಪಕ್ಷದ ಹಿರಿಯರು ವರಿಷ್ಠರು ರಾಜಿ ಮಾಡಿಕೊಂಡಿರುವಂತಹ ಉದಾಹರಣೆನೇ ಇಲ್ಲ. ಇಷ್ಟು ತಡ ಯಾಕಾಯಿತು ಅಂತಂದ್ರೆ ಸುದೀರ್ಘವಾಗಿ ಆಲೋಚಿಸಿ ಈ ಕ್ರಮವನ್ನ ಕೈಗೊಂಡಿದ್ದಾರೆ. ಜೊತೆಗೆ ಪಕ್ಷದಲ್ಲಿನ ಕಹಿ ಘಟನೆಗಳನ್ನು ನಾನು ವರಿಷ್ಠರಿಗೆ ಎಂದೂ ಕೂಡ ಹೇಳೇ ಇಲ್ಲ ಅಂತ ಹೇಳಿ ವಿಜಯೇಂದ್ರ ಅವರು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವರೆಲ್ಲೂ ಕೂಡ ಹೇಳೇ ಇಲ್ವಂತೆ ಈ ರೀತಿಯಾಗಿ ಆಗಿರುವಂತ ಬೆಳವಣಿಗೆಯ ಬಗ್ಗೆ. ಹಾಗಿದ್ದಾಗ ಹೇಗೆ ದೂರುಗಳು ಹೋಯಿತು? ಯಾರು ದೂರನ್ನ ಕೊಟ್ಟರು ಕೇಂದ್ರಕ್ಕೆ? ಯತ್ನಾಳ್ ಅವರು ಈ ರೀತಿಯಾಗಿ ಮಾತನಾಡಿರುವಂತಹ ಮಾತುಗಳೇನಿದ್ದಾವೆ, ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ವಿಜಯೇಂದ್ರ ಅವರು ನಾನು ಎಲ್ಲೂ ಕೂಡ ಹೈಕಮಾಂಡ್ಗೆ ಗಮನಕ್ಕೆ ತಂದಿಲ್ಲ, ಇದನ್ನು ಹೇಳೇ ಇಲ್ಲ ಅನ್ನೋದಾದ್ರೆ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ಯಾರು ಹಾಗಿದ್ದಾಗ? ಅರುಣ್, ಈ ರೀತಿಯ ರಾಜಕಾರಣದಲ್ಲಿ ಎಲ್ಲೋ ಒಂದ್ ಕಡೆ ಮತ್ತೆ ಎಳೆದುಕೊಂಡು ಹೋದ್ರೆ ಅದು ವಿಜೇಂದ್ರಗೆ ಒಂದ್ ರೀತಿಯಲ್ಲಿ ಡೇಂಜರ್ ಝೋನ್ ಅಂತ ಸ್ಪಷ್ಟವಾಗಿ ಗೊತ್ತಾಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಈ ರಾಜಕಾರಣದಲ್ಲಿ ಈಗ ಆಗೋಗಿದೆ. ಹಾಗಾಗಿ ಯತ್ನಾಳ್ ಕಿರಿಕಿರಿ ಕೂಡ ತಪ್ಪದಂತಾಗಿದೆ. ಹಾಗಾಗಿ ಇನ್ನು ಮುಂದೆ ನಾನು ಎಲ್ಲರನ್ನೂ ಕೂಡ ಸರಿದಾರಿಗೆ ತೆಗೆದುಕೊಂಡು ಹೋಗ್ತೇನೆ, ಒಟ್ಟಾಗಿ ಹೋಗ್ತೇನೆ, ಎಲ್ಲರ ವಿಶ್ವಾಸವನ್ನು ಗಳಿಸಿಕೊಂಡು ಹೋಗ್ತೇನೆ ಅನ್ನೋದು ಅವರ ಇಷ್ಟೊಂದು ಪ್ರತಿಕ್ರಿಯೆ ಸಾರಾಂಶ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದ್ರೆ ಅವರು ಒಂದು ಮಾತನ್ನ ಹೇಳ್ತಾರೆ, ನಾನು ಯಾವತ್ತೂ ಕೂಡ ಕಹಿ ಘಟನೆಗಳ ಬಗ್ಗೆ, ಕಹಿ ಪ್ರಸಂಗಗಳಿಂದ ನಾನು ಎಂದಿಗೂ ಕೂಡ ಉದ್ವೇಗಗೊಂಡಿರಲಿಲ್ಲ, ನಾನು ಯಾವುದೇ ರೀತಿಯ ದೂರನ್ನ ಕೂಡ ಕೊಟ್ಟಿರ್ಲಿಲ್ಲ. ಹಾಗಾಗಿ ನನ್ನನ್ನ ತಿದ್ದಿ ತೀಡುವಂತ ಅಧಿಕಾರ ಹಿರಿಯರಿಗಿದೆ. ಹಾಗಾಗಿ ಹಿರಿಯರ ಮಾರ್ಗದರ್ಶನತೆ ಕೂಡ ನಾನು ನಡೆದುಕೊಳ್ತೇನೆ ಅನ್ನೋದ್ರ ಹೇಳೋದ್ರ ಮೂಲಕ ಎಲ್ಲ ಒಂದ್ ಕಡೆ ಇನ್ನು ಮುಂದೆ ಈ ರೀತಿಯ ಸಂಘರ್ಷಗಳಿಗೆ ನಾನು ಯಾವತ್ತೂ ಕೂಡ ಎಡೆ ಮಾಡಿ ಕೊಡೋದಿಲ್ಲ, ನಾನು ಎಚ್ಚರಿಕೆಯಿಂದ ನಡೀತೇನೆ ಅನ್ನೋ ಒಂದು ಸ್ಪಷ್ಟವಾದ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಂದ್ರೆ ಯತ್ನಾಳ್ ಅವರ ಎಪಿಸೋಡ್ ಮುಗಿದೋಯ್ತು. ಇನ್ ಮುಂದೆ ಬೇರೆ ಬೇರೆ ನಾಯಕರ ಜೊತೆಗೂ ಕೂಡ ಇದೇ ರೀತಿಯ ಸಂಘರ್ಷಕ್ಕೆ ನಾನು ಮುಂದಾಗೋದಿಲ್ಲ, ನನ್ನ ಪಕ್ಷ ಮತ್ತೆ ನಾನು ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೇನೆ ಅನ್ನೋದು ಸಾರಾಂಶ. ಅಂದ್ರೆ ಎಲ್ಲೋ ಒಂದ್ ಕಡೆ ಒಬ್ಬ ರಾಜ್ಯಾಧ್ಯಕ್ಷನ ಆದಂತವ್ರಿಗೆ ಈ ರೀತಿಯ ಒಂದು ಸಂದೇಶವನ್ನ ಕಳಿಸ್ತಂತ ಸಂದರ್ಭ ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಸಾಮರ್ಥ್ಯ ಇದ್ದಾಗ ಮಾತ್ರ ಪದೇ ಪದೇ ಈ ರೀತಿಯ ಭಿನ್ನಾಭಿಪ್ರಾಯಗಳು ಮತ್ತೆ ಭಿನ್ನಮತ ದೊಡ್ಡ ಮಟ್ಟದಲ್ಲಿ ಹೇಳೋದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ವಿಜೇಂದ್ರ ಅವರು ಈ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮುಂದೆ ಈ ವಿಜೇಂದ್ರ ಅವರ ಈ ಮಾತುಗಳನ್ನ ಬೇರೆ ಬೇರೆ ಭಿನ್ನಮತೀಯ ನಾಯಕರು ಒಪ್ತಾರ ಅಂತ, ಅಂದ್ರೆ ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ, ಬಿ.ಪಿ. ಹರೀಶ್ ಇವರು ಒಂದ್ ವೇಳೆ ಏನಾದ್ರು ಒಪ್ಲಿಲ್ಲ ಅಂದ್ರೆ ಅವ್ರಿಗೂ ಕೂಡ ಇದೇ ರೀತಿಯ ಸ್ಥಿತಿಯೋ ಅಥವಾ ವಿಜೇಂದ್ರ ಅವ್ರಿಗೆ ಏನಾದ್ರು ಇದರಿಂದ ಡೇಂಜರ್ ಝೋನ್ ಇರುತ್ತೋ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು. ಅರುಣ್, ಓಕೆ, ಅವರ ಶಾಸಕ ಸ್ಥಾನದ ಕಥೆ ಏನು ಇವಾಗ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಶಾಸಕ ಸ್ಥಾನ ಹಾಗೇ ಇರುತ್ತೆ. ಶಾಸಕ ಸ್ಥಾನದಿಂದ ಯಾವುದೇ ರೀತಿಯ ಅವ್ರಿಗೆ ಯತ್ನಾಳ್ ಅವರಿಗೆ ಇದು ಬರೋದಿಲ್ಲ. ಯಾಕೆಂದ್ರೆ ಉಚ್ಚಾಟನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಪ್ರತ್ಯೇಕವಾಗಿ ಇರ್ತಾರೆ. ಒಂದು ವೇಳೆ ಏನಾದ್ರು ಸಸ್ಪೆಂಡ್ ಮಾಡಿದಂತ ಸಂದರ್ಭದಲ್ಲಿ ಅವರು ಆ ಒಂದು ಶಾಸಕಾಂಗ ಪಕ್ಷದ ಸಭೆಗೆ ಭಾಗವಹಿಸೋದಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಈಗ ಉಚ್ಚಾಟನೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಶಾಸಕರಾಗಿ ಮುಂದುವರಿತಾರೆ, ಆದ್ರೆ ಬಿಜೆಪಿಯ ಶಾಸಕರಾಗಿ ಇರೋದಿಲ್ಲ. ಅಂದ್ರೆ 6 ವರ್ಷಗಳ ಕಾಲ ಏನು ಉಚ್ಚಾಟನೆ ಮಾಡಿದರೆ ಅವರು ಬಿಜೆಪಿಯ ಯಾವ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಭಾಗವಹಿಸೋಂಗಿಲ್ಲ, ಜೊತೆಗೆ ಬಿಜೆಪಿಯ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸೋಂಗಿಲ್ಲ, ಜೊತೆಗೆ ಬಿಜೆಪಿ ಅವ್ರ ಜೊತೆ ಕೂತ್ಕೊಳ್ಳೋಂಗಿಲ್ಲ ಅಸೆಂಬ್ಲಿಯಲ್ಲಿ. ಹಾಗಾಗಿ ಅವರು ಶಾಸಕರಾಗಿ ಮುಂದುವರಿತಾರೆ, ಆದ್ರೆ ಬಿಜೆಪಿ ಶಾಸಕರಾಗಿರೋದಿಲ್ಲ. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದರಿಂದ ನಾನೇನು ಸಂಭ್ರಮಿಸೋದಿಲ್ಲ, ಇದು ಬೇಸರ ಆಗಿರುವಂಥದ್ದು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಇನ್ನು ಮುಂದೆ ನಾನು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅನ್ನುವಂಥ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಈಗ ಯತ್ನಾಳ್ ಟೀಮ್ನಲ್ಲಿ ಗುರುತಿಸಿಕೊಂಡಿರೋರಿಗೆ ನೋಟಿಸನ್ನು ನೀಡಲಾಗಿದೆ. 72 ಗಂಟೆಯ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ 3 ದಿನಗಳದ್ದು. ನಿನ್ನೆ ಆಗಿದೆ, ಇವತ್ತು ಆಗಿದೆ. ಅವ್ರು ಹೇಳ್ತಾ ಇರುವಂಥದ್ದು ನಿನ್ನೆ ಬಂದಿದೆ ಅಂತೇಳಿ. ಹಾಗಾಗಿ ನಾಳೆ ನಾಡಿದ್ದು ಸಮಯಾವಕಾಶ ಇದೆ ನಮಗೆ, ನಾಡಿದ್ರೊಳಗೆ ನಾವು ಉತ್ತರ ಕೊಡ್ತೀವಿ ಅಂತ ಬಿ.ಪಿ. ಹರೀಶ್ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಬೇಕಾದ್ರೆ ಹೇಳಿದರು. ಇನ್ನೇನಾಗುತ್ತೆ ಬೆಳವಣಿಗೆ ಅನ್ನುವಂಥದ್ದು ಬಿಜೆಪಿಯಲ್ಲಿ ಚರ್ಚಿತವಾಗಬೇಕಾಗಿರುವಂಥದ್ದು. ಒಂದು ಶಿಸ್ತಿನ ಪಕ್ಷ, ಅದರಲ್ಲಿರುವಂಥ ಕೆಲ ನಾಯಕರು ಅಶಿಸ್ತಿನಿಂದ ವರ್ತಿಸಿದಾಗ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಕಾಣಿಸುತ್ತೆ.